ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ನಾನು ಇವತ್ತು ನಿಮ್ಮ ಜೊತೆ ಒಂದು ಡೈಲಿ ವ್ಲಾಗ್ನ ಮಾಡ್ತಾ ಇದ್ದೀನಿ. ಇವನು ತುಂಬಾ ಇನ್ನೋಸೆಂಟ್ ಥರ ಆಡ್ತಿದ್ದಾನೆ. ಇವನು ಹಿಂಗಲ್ಲ, ತುಂಬಾ ವೈಲೆಂಟು ಅಲ್ಲನಾ ಶ್ರೀ? ಇನ್ನು ಸ್ಟಾರ್ಟ್ ಮಾಡಿಬಿಡ್ತಾನೆ. ಇವತ್ತು ಭಾನುವಾರ, ಇವತ್ತು ನಮ್ಮ ಮನೆಗೆ ರಿಲೇಟಿವ್ಸ್ ಎಲ್ಲ ಬರ್ತಿದ್ದಾರೆ. ಹಾಗೆಯೇ ಇವತ್ತು ಇನ್ನೊಂದೇನೆಂದರೆ ನನ್ನ ಮಗ ಇಲ್ಲ, ಇನ್ನೊಬ್ಬನೇ ಇರೋದು. ಅದಕ್ಕೆ ನಮ್ಮನೆ ಸ್ವಲ್ಪ ಕೂಲಾಗಿದೆ. ಇಲ್ಲಾಂದರೆ ಇಬ್ಬರು ಸೇರಿಕೊಂಡು ಫುಲ್ಲು ಗಲಾಟೆ ಮಾಡ್ತಾರೆ. ಬರೀ ಕಿತಾಪತಿ ಏನಾದರೂ ಒಂದು ಒಬ್ಬರು ಸ್ಟಾರ್ಟ್ ಮಾಡ್ತಾರೆ, ಇನ್ನೊಬ್ರು ಸ್ಟಾರ್ಟ್ ಮಾಡ್ತಾರೆ, ಇನ್ನೊಬ್ರು ಸ್ಟಾರ್ಟ್ ಮಾಡ್ತಾರೆ, ಮತ್ತೊಬ್ಬರು ಸ್ಟಾರ್ಟ್ ಮಾಡ್ತಾರೆ. ಹಾಗಾಗಿ ಇವನೊಬ್ಬನೇ ಇರೋದ್ರಿಂದ ಫುಲ್ಲಾಗಿಬಿಟ್ಟಿದೆ. ಇವತ್ತು 5 ನಿಮಿಷ ಇಬ್ಬರು ಸುಮ್ಮನೆ ಇರೋದಿಲ್ಲ. ಹಾಗೆಯೇ ಇವತ್ತು ನಮ್ಮ ಮನೆಗೆ ರಿಲೇಟಿವ್ಸ್ ಎಲ್ಲ ಬರ್ತಾ ಇದ್ದಾರೆ. ನನ್ನ ಹಸ್ಬೆಂಡ್ದು ಅಜ್ಜಿದು ಏನಿದೆ ತಿಥಿ ಇದೆಯಾ? ಏನು ಮಾಡ್ತೀರಾ ತಿಥಿಗೆ? ಚಿಕನ್ ಮಾಡ್ತೀವಿ. ಚಿಕನ್ ಮಾಡ್ತೀರಾ? ಆಮೇಲೆ ಮತ್ತೆ ಸಾಂಬಾರು, ಪಾಯಸ, ಜಾಮೂನ್ ಎಲ್ಲ ಮಾಡ್ತೀವಿ. ಮತ್ತೆ ಚಕ್ಕೆ ಎಲ್ಲ ಮಾಡ್ತೀವಿ. ಆಯ್ತು, ಎಲ್ಲ ಮಾಡುವಂತ ಬಿಡಪ್ಪ ನೀನು. ಓಕೆ, ಇವತ್ತು ರಿಲೇಟಿವ್ಸ್ ಎಲ್ಲ ಬರ್ತಿದ್ದಾರೆ. ಹಾಗಾಗಿ ನಮ್ಮ ಮನೇಲಿ ಇವತ್ತು ನಾನ್ ವೆಜ್ ಎಲ್ಲ ಮಾಡಬೇಕು. ಚಿಕನ್ ಬಿರಿಯಾನಿ, ಮಟನ್ ಚಾಪ್ಸ್, ತಿಳಿ ಸಾಂಬಾರ್, ವಡೆ, ಹಾಗೆ ಒಂದು ಸಿಂಪಲಾಗಿ ಒಂದು ಡೆಸರ್ಟ್ ಮಾಡ್ತಾಯಿದ್ದೀನಿ. ಅದರ ಸಬ್ಬಕ್ಕಿ ಪಾಯಸ ಮಾಡ್ತಾಯಿದ್ದೀನಿ. ಅದು ನನ್ನ ಹಸ್ಬೆಂಡಿಗೆ ಗೊತ್ತಿಲ್ಲ. ಇಲ್ಲ ಅಂದರೆ ಅಲ್ಲಿ ಗಿಡಕ್ಕೆ ನೀರು ಹಾಕಿದ ತಕ್ಷಣ ಬಂದಿದ ತಕ್ಷಣ ಪಾತ್ರೆ ನೋಡ್ತಾರೆ. ಅವರಿಗೆ ಏನೂ ಗೊತ್ತಾಗಲ್ಲ. ಪಾಪ ತುಂಬಾ ಇನ್ನೋಸೆಂಟ್ ಇವರು ಇದ್ದಾರಲ್ಲ ನನ್ನ ಹಸ್ಬೆಂಡ್ ಅಂತ ಗೊತ್ತಿರುತ್ತೆ ಅಂದ್ಕೊಂಡಿದ್ದೇನೆ ಎಲ್ಲರಿಗೂ. ತುಂಬಾ ಇನ್ನೋಸೆಂಟು ನೋಡೋದಕ್ಕೆ, ಆದರೆ ಮಾಡೋದು ಮಾತ್ರ ತುಂಬಾ ವೈಲೆಂಟಾಗಿ. ಓಕೆ, ಇವಾಗ ನಾನು ನಿಮ್ಮ ಜೊತೆ ಒಂದು ಡೆಸರ್ಟ್ ಟ್ರೈ ಮಾಡ್ತೀನಿ ಶೇರ್ ಮಾಡೋದಕ್ಕೆ, ನಿಮ್ಮ ಜೊತೆ ರೆಸಿಪಿ ಕೂಡ. ಆದರೆ ಗೊತ್ತಿಲ್ಲ ನಾನು ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ಇಲ್ಲೋ ಅಂತ. ಯಾಕಂದರೆ ತುಂಬಾ ಕೆಲಸ ಇರೋದ್ರಿಂದ ಇವಾಗಲೇ 3:30 ಆಗೋಗಿದೆ. ಟೈಮ್ ಹೋಗೋದೇ ಗೊತ್ತಾಗಲ್ಲ. ಇನ್ನು ತಿಳಿ ಸಾಂಬಾರೆಲ್ಲ ಮಾಡಬೇಕು, ಸ್ವಲ್ಪ ಲೇಟ್ ಆಗುತ್ತೆ. ಅದು ಟ್ರೈ ಮಾಡ್ತೀನಿ ನಾನು ರೆಸಿಪಿನ ಶೇರ್ ಮಾಡೋದಕ್ಕೆ. ಇಲ್ಲಾಂದರೆ ನೆಕ್ಸ್ಟ್ ಯಾವಾಗಲಾದರೂ ನಾನು ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ಹಾಗೆ ಇವತ್ತಿನ ಒಂದು ವ್ಲಾಗ್ ಹೇಗಿರುತ್ತೆ, ಹೇಗೋಗುತ್ತೆ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಅಂದರೆ ಇವತ್ತಿನ ದಿನ ಹೇಗಿರುತ್ತೆ ಅಂತ ಹೇಳಿ. ಬರೀಲಿ ಐ ಮಾಡಿದ್ರಿ ಹಂಗೆ ಒಂದು ಮಾಡೋದ್ರೆ ಎರಡು ಮಾಡ್ತಾನೆ ಹಂಗೆ. ಓಕೆ, ಹಾಗೆಯೇ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಈಗಲೇ ಹೋಗಿ ಹರ್ಷಿ ಕನ್ನಡ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿ. ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ ನನಗೆ ಕೂಡ ನಿಮ್ಮಿಂದ ಒಂದು ಹೆಲ್ಪ್ ಆಗುತ್ತೆ. ಹಾಗೆ ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ ನನಗೂ ಒಳ್ಳೊಳ್ಳೆ ವೀಡಿಯೋಸ್ ಮಾಡೋದಕ್ಕೆ ಇನ್ನು ಖುಷಿ ಅನಿಸುತ್ತೆ. ನನಗೊಂದು ಮೋಟಿವೇಶನ್ ಸಿಕ್ಕಂಗಾಗುತ್ತೆ ಅಷ್ಟೇ. ನನಗೆ ಒಂದು 15 ದಿನ ಆಯಿತು ಕೆಮ್ಮು ಸ್ಟಾರ್ಟ್ ಆಗಿ. ಏನೋ ಕೆಮ್ಮೇ ಹೋಗಿಲ್ಲ ಆಲ್ಮೋಸ್ಟ್. ಆದರೆ ಸ್ವಲ್ಪ ಪರವಾಗಿಲ್ಲ. ನಾನೊಂದು ಕಷಾಯ ಮಾಡ್ಕೊಂಡು ಕುಡಿದ್ಮೇಲೆ ಆಲ್ರೆಡಿ ನಿಮ್ಮ ಜೊತೆ ಆ ರೆಸಿಪಿನ ಶೇರ್ ಮಾಡಿದ್ದೀನಿ. ಟ್ರೈ ಮಾಡಿ ನನಗೊಂದು ರಿಸಲ್ಟ್ ತುಂಬ ಚೆನ್ನಾಗಿದೆ. ಇನ್ನೊಂದು 2-3 ಟೈಮ್ ನಾನು ಕರೆಕ್ಟಾಗಿ ಮಾಡ್ಕೊಂಡು ಕುಡಿದ್ರೆ ನನಗೂ ಬೇಗ ವಾಸಿ ಆಗುತ್ತೆ. ಆದರೆ ನಾನು ಸ್ವಲ್ಪ ಲೇಸಿ, ಕೆಲವೊಂದು ಮಾಡಿಕೊಂಡು ನನಗೆ ಅಂತ ನಾನು ಮಾಡ್ಕೊಳ್ಳೋದೆಲ್ಲ ತುಂಬ ಕಡಿಮೆ. ನಾನು ಹೇರ್ ಕೇರು ಮಾಡೋದಿಲ್ಲ, ಫೇಸ್ ಏನಿದೆ ಅದನ್ನು ಕೇರ್ ಮಾಡೋದಿಲ್ಲ. ಅದ್ರ ಬಗ್ಗೆ ನಾನು ಅಷ್ಟೊಂದು ಕಾನ್ಸಂಟ್ರೇಷನ್ ಕೊಡೋದಿಲ್ಲ. ಬಟ್ ಅದು ನಿಮಗೋಸ್ಕರನಾದರೂ ನಾನು ಟ್ರೈ ಮಾಡೇ ಮಾಡ್ತೀನಿ. ಈ ಕಡೆ ಬರೋ. ಬರೀ ಇವನು ಹಿಂಗೆ ಮಾಡೋದು. ಒಬ್ಬನಿರೋದಕ್ಕೆ ಹಿಂಗೆ, ಇಲ್ಲಾಂದರೆ ಇಬ್ಬರು ಆಗ್ಬಿಟ್ಟಿದ್ರೆ ಅಲ್ಲಿ ಬೇರೆ ತೊಟ್ಟಿ ಬಾಗಿಲೇ ಓಪನ್ ಮಾಡಿಬಿಟ್ಟಿದ್ದಾರೆ. ಅದೇನೋ ನೀರೇನೋ ಹೊರಗೆ ತೆಗಿತಾ ಇದ್ದಾರೆ. ಹಾಗಾಗಿ ಇಲ್ಲಾಂದಿದ್ರೆ ಮುಗೀತು ಕತೆ. ಇಬ್ಬರೂ ಮಾತ್ರ ಟ್ಯೂಷನ್ಗೆ ಮಾತ್ರ ಕಳಿಸ್ತಾ ಇದ್ದೆ ನಾನು. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯ್ತು, ಸ್ವಲ್ಪನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನಿಮ್ಗೆ ಏನಾದರೂ ಶೇರ್ ಮಾಡಿಸ್ಬೇಕು ಅಂದರೆ ಖಂಡಿತವಾಗ್ಲೂ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆ ಈ ವಿಡಿಯೋನ ಶೇರ್ ಮಾಡಿ. ಬನ್ನಿ ಇವತ್ತಿನ ದಿನ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸ್ವಲ್ಪ ಸಬ್ಬಕ್ಕಿನೆಲ್ಲ ತೊಳೆದು ಈ ಥರ ನೆನೆಸಿಟ್ಟಿದ್ದೀನಿ. ಇವಾಗ ಇದನ್ನು ಸ್ವಲ್ಪ ಮೇಲೆ ಒಂದು ವಿಷಲ್ ಹಾಕ್ಸ್ಕೊತೀನಿ. ಇದು ಮುಂಚೆನೇ ಎಲ್ಲ ತೊಳೆದಿಟ್ಟಿರೋದ್ರಿಂದ ಮತ್ತೇನು ತೊಳೆಯೋದಕ್ಕೆ ಹೋಗಲ್ಲ. ಮೇಲೆ ತುಳ್ಸ ಇದಕ್ಕೆ ಸ್ವಲ್ಪ ನೀರು ಹಾಕಿ ಫಸ್ಟು ಬೇಯಿಸ್ಕೊಬಿಡ್ತೀನಿ. ಸ್ಟಾಪ್ ಮಾಡಿ ನನ್ನ ತೋರಿಸು ಸಾಕು ಕ್ಯಾನ್ಸಲ್.
ಸರಿ. ಇವಾಗ ನಾನು ಚಾಪ್ಸಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಚಾಪ್ಸ್ ಏನಾದರೂ ಬಿಸಿ ಮಾಡ್ಬೋದಲ್ಲ, ಹಾಗಾಗಿ ಚಾಪ್ಸ್ ಇವಾಗಲೇ ಮಾಡಿಟ್ಬಿಡ್ತೀನಿ. ಬಿರಿಯಾನಿ ಮತ್ತೆ ಸ್ವಲ್ಪ ಮಾಡ್ತೀನಿ. ಸ್ಟಾಪ್ ಮಾಡಾಯ್ತು. ಅಲ್ಲಿ ಕುತ್ಕೊಂಡು ಏನು ಮಾಡ್ತಿದ್ದೆ ಹತ್ರ ತೋಸ್ ಮೇಲೆ ಈಗ ಇದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅಂತೇಳಿ ಈರುಳ್ಳಿ, ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ, ಹಾಗೆ ಚಕ್ಕೆ, ಲವಂಗ, ಸ್ವಲ್ಪ ಗೋಡಂಬಿ ಹಾಕಿ ಚೆನ್ನಾಗಿ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಬೇಕು. ಹಾಗೆಯೇ ಇಲ್ಲಿ ಮಟನ್ಗೆ ನಾನಿಲ್ಲಿ ಉಪ್ಪು ಮತ್ತು ಅರಿಶಿನ ಹಾಕಿ ಮಟನ್ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಹಾಗೆ ಸಿಂಡಿಸ್ಕೊತೀನಿ. ಹಾಗೆ ಇದಕ್ಕೆ ನಾನು ಏನು ಒಂದು ಸ್ವಲ್ಪನೂ ನೀರು ಕೂಡ ಹಾಕಿಲ್ಲ. ಅದ್ರ ಜೊತೆಗೆ ಇಲ್ಲಿ ಸಬ್ಬಕ್ಕಿ ಕೂಡ ಆಗಿದೆ. ಆದರೆ ನಮ್ಮದು ಸ್ವಲ್ಪ ವಿಷಲ್ ಹೊಡೆಯೋದಿಲ್ಲ, ಹಾಗಾಗಿ ಸ್ವಲ್ಪ ಸೈಡಲ್ಲೆಲ್ಲ ಸೀದಂಗೆ ಆಗಿ ಅಂದರೆ ಅಂಟಲ್ಲ, ಇದು ಅಂಟುತ್ತಲ್ಲ, ಅದು ಫುಲ್ ಸೈಡಲ್ಲೆಲ್ಲ ಅಂಟ್ಕೊಂಡು ಈ ಥರ ಸೀದಂಗೆ ಆಗಿಬಿಟ್ಟಿದೆ. ಸ್ವಲ್ಪ ಏನೂ ಆಗಿಲ್ಲ. ನಾನು ಬೇಗ ಆಫ್ ಮಾಡಿಕೊಂಡೆ ಫ್ಲೇಮ್ನ. ಇದೊಂದು 5ರಿಂದ 10 ನಿಮಿಷನಾದರೂ ನಾನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೀನು ಏನಿಲ್ಲ, ಈಗ ಇದೆಲ್ಲ ಮಸಾಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಎಣ್ಣೆಯಲ್ಲಿ. ಹಾಗೆ ಇವಾಗ ಇದೆಲ್ಲ ತಣ್ಣಗಾಗಿದೆ. ಇದನ್ನು ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ಫಸ್ಟ್ ರುಬ್ಕೊತೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನೈಸಾಗಿ ರುಬ್ಕೋಬೇಕು. ಆವಾಗ ನಮಗೆ ಗ್ರೇವಿ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರುತ್ತೆ. ಈಗ ಇದನ್ನು ನಾನು ಚೆನ್ನಾಗಿ ರುಬ್ಕೊಂಡಿದ್ದೀನಿ. ಇವಾಗ ನಾನು ಫ್ರೈ ಮಾಡಿರೋಂಥ ಮಟನಿಗೆ ಈ ಮಸಾಲಾನ ಹಾಕ್ಕೊತಾ ಇದ್ದೀನಿ. ಎರಡು ಸ್ಪೂನ್ ನಾನು ಖಾರದ ಪುಡಿ ಹಾಕ್ತಾಯಿದ್ದೀನಿ. ಹಾಗೆ ಇದಕ್ಕೆ 1 ಸ್ಪೂನಷ್ಟು ನಾನು ಧನಿಯಾ ಪುಡಿ ಹಾಕ್ತಿದ್ದೀನಿ. ನಾನು ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೊತಿದ್ದೀನಿ, ನಾನು ಬೇಕು ಅನಿಸ್ತಿದೆ ಅದಕ್ಕೆ. ಇದಕ್ಕೆ ಸ್ವಲ್ಪ ಗರಂ ಮಸಾಲ ಆಪ್ಷನಲ್ಲು, ನಿಮಗೆ ಬೇಕಿದ್ರೆ ಹಾಕೋಬೋದು, ಬೇಕೇ ಬೇಕು ಅಂತ ಏನಿಲ್ಲ, ಟೇಸ್ಟ್ ವೈಸ್ ಚೆನ್ನಾಗಿರುತ್ತೆ ಅಷ್ಟೇ. ಅದ್ರ ಜೊತೆಗೆ ಸ್ವಲ್ಪ ಮಟನ್ ಮಸಾಲ ಹಾಗೇ ಮಾಡ್ತೀನಿ. ಕೆಲವೊಂದು ಸತಿ ಈ ಥರ ಮಸಾಲ ಐಟಮ್ಸ್ನ ನಾನು ಯೂಸ್ ಮಾಡ್ತೀನಿ. ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ನಾನು ಫಸ್ಟು. ಹಾಗೆಯೇ ನಾನಿಲ್ಲಿ ಒಂದು ಸ್ವಲ್ಪನೂ ಎಣ್ಣೆ ಯೂಸ್ ಮಾಡಿಲ್ಲ, ಇವಾಗ ಹಾಕ್ಕೊತಾ ಇದ್ದೀನಿ. ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕೋಬೋದು. ಸುಮ್ಮನೆ ಇರೋ ಮಾತಾಡಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಇಲ್ಲಿ ಸ್ವಲ್ಪ ನೀರು ಹಾಕ್ಕೊತಿದ್ದೀನಿ. ಮೇಲೆ ಸ್ವಲ್ಪ ಕೊತ್ತಂಬರಿನ ಹಾಕ್ಕೊತಾ ಇದ್ದೀನಿ. ಇವಾಗ ಇದೊಂದು ಲಿಡ್ನ ಕ್ಲೋಸ್ ಮಾಡಿ ನಾನೊಂದು 2 ವಿಷಲ್ ಆಡಿಸ್ಕೊಂಡು ಸಬ್ಬಕ್ಕಿ ಪಾಯಸಕ್ಕೆ ಅಂತೇಳಿ ನಾನಿಲ್ಲಿ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಅದನ್ನು ಸ್ವಲ್ಪ ಕಾಯಿಸ್ಕೊಂಡು ಆದಮೇಲೆ ನಾನು ಎಲ್ಲ ಥರ ಡ್ರೈ ಫ್ರೂಟ್ಸ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಥರ ತುಪ್ಪದಲ್ಲಿ ಈ ಥರ ಡ್ರೈ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಟೇಸ್ಟು ಕೂಡ ಬರುತ್ತೆ. ಆ್ಯಂಡ್ ಎಲ್ಲ ಡ್ರೈ ಫ್ರೂಟ್ಸ್ ಏನಿದೆ ಅದು ಒಂಥರ ಕ್ರಂಚಿ ಅನಿಸುತ್ತೆ. ಹಾಗೆಯೇ ನಾನು ಇನ್ನು ಸಬ್ಬಕ್ಕಿನ ಹಾಲಲ್ಲಿ ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ಸ್ವಲ್ಪ ನೀರು ಕಮ್ಮಿ ಹಾಕ್ಬಿಟ್ಟಿದೆ, ಹಾಗಾಗಿ ಅದೆಲ್ಲ ಅಂಟಂಟು ಥರ ಆಗಿತ್ತು. ಇನ್ನು ಅದಾದಮೇಲೆ ನನಗೆ ಇಲ್ಲಿ ಶುಗರ್ ಎಷ್ಟು ಬೇಕೋ ಅಂದರೆ ಸಕ್ಕರೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊತಾ ಇದ್ದೀನಿ. ನಿಮಗೆ ಸಕ್ಕರೆ ಏನಾದರೂ ಜಾಸ್ತಿ ತಿನ್ನೋರು ಇದ್ದರೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು, ಇಲ್ಲ ಲೈಟಾಗಿದ್ದರೆ ಲೈಟಾಗಿ ಹಾಕ್ಕೋಬೋದು, ಅದು ನಿಮ್ಮ ಆಪ್ಷನ್ ಮೇಲೆ ಬಿಟ್ಟಿದ್ದು. ಹಾಗೆಯೇ ನೀವು ಇದಕ್ಕೆ ಕಂಡೆನ್ಸ್ ಮಿಲ್ಕ್ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನಾನು ಇಲ್ಲಿ ಕಂಡೆನ್ಸ್ ಮಿಲ್ಕ್ ಹಾಕ್ತಿಲ್ಲ, ಆದರೆ ನಾನಿಲ್ಲಿ ಸ್ವಲ್ಪ ಅದನ್ನೆಲ್ಲ ಹಾಕಿಬಿಟ್ಟು ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ನಾನು ಕುದಿಸ್ತಾ ಇದ್ದೀನಿ. ಯಾಕಂದರೆ ಆ ಸಬ್ಬಕ್ಕಿ ಏನಿದೆ ಅದು ಹಾಲಲ್ಲಿ ಚೆನ್ನಾಗಿ ನೆನಿಬೇಕು ಅಂತ ಹೇಳಿ. ಹಾಗೆಯೇ ಅದಕ್ಕೆ ನಾನು ಡ್ರೈ ಫ್ರೂಟ್ಸ್ ಏನು ಫ್ರೈ ಮಾಡ್ಕೊಂಡಿದ್ನಲ್ಲ ತುಪ್ಪದಲ್ಲಿ ಅದನ್ನು ಕೂಡ ಹಾಕ್ತಾ ಇದ್ದೀನಿ. ಇನ್ನು ಸಾರಿ, ನನಗೆ ಸ್ವಲ್ಪ ಶೀತ ಆಗಿಬಿಟ್ಟಿದೆ, ಏನೋ ಗೊತ್ತಿಲ್ಲ, ವೆದರ್ ಆ ಥರ ಇದೆ ಅನಿಸುತ್ತೆ, ಹಾಗಾಗಿ ಎಲ್ರಿಗೂ ಶೀತ ಕೆಮ್ಮು ಇದೇ ಆಗಿಬಿಟ್ಟಿದೆ. ಹಾಗೆಯೇ ನಾನು ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಂಡಿದ್ನಲ್ಲ, ಸ್ವಲ್ಪ ತುಪ್ಪ ಹಾಗೆ ಬಾಣಲಿಲೇ ಇತ್ತು ಅಂತ ಹೇಳ್ಬಿಟ್ಟು ನಾನು ಹಾಲನ್ನೆಲ್ಲ ಹಾಕಿಬಿಟ್ಟು ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಮತ್ತೆ ಹಾಕ್ತಾಯಿದ್ದೀನಿ. ಈ ಥರ ವೇಸ್ಟ್ ಯಾಕೆ ಮಾಡಬೇಕು ಅಲ್ವಾ. ಇನ್ನು ಅದಕ್ಕೆ ನಾನು ಇಲ್ಲಿ ಸ್ವಲ್ಪ ಪೇಡಾನ ಹಾಕ್ತಾಯಿದ್ದೀನಿ. ನಿಮ್ಗೆ ಬೇಕು ಅಂದರೆ ಯಾವುದಾದ್ರೂ ಸ್ವೀಟ್ನ ಯೂಸ್ ಮಾಡ್ಕೋಬೋದು. ನನ್ನ ಹತ್ರ ಪೇಡ ಇತ್ತು ಅಂತೇಳಿ ನಾನು ಸ್ವಲ್ಪ ಪೇಡಾನ ಹಾಗೆ ಪುಡಿ ಥರ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಅದು ಹಾಕಿದ್ರೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ನಾನು ಸ್ವಲ್ಪ ಲೈಟಾಗಿ ಹಾಗೆ ಸ್ವಲ್ಪ ಹಾಲಲ್ಲಿ ಕಂಡೆನ್ಸ್ ಮಿಲ್ಕ್ ಮಾಡಿಕೊಂಡೆ, ಅದು ತುಂಬಾ ಚೆನ್ನಾಗಿ ಬಂದಿತ್ತು. ಬಟ್ ನಾನು ಯಾವುದೋ ರೆಸಿಪಿನ ಶೂಟ್ ಮಾಡ್ಕೊಂಡಿಲ್ಲ.
ಬ್ಯಾಕ್ಗ್ರೌಂಡಲ್ಲಿ ರಿಲೇಟಿವ್ಸ್ ಎಲ್ಲ ಬಂದಿದ್ದಾರಲ್ಲ, ಮಕ್ಕಳೆಲ್ಲ ಮಾತಾಡ್ತಾ ಇದ್ದಾರೆ. ಇನ್ನು ಅದು ಬೇಡ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ರಿಂದ 10 ನಿಮಿಷ ಚೆನ್ನಾಗಿ ಕುದಿಸ್ಬೇಕು. ಇವಾಗ ಮಟನ್ ಚಾಪ್ಸ್ ಆಗಿದೆ. ವಿಷಲ್ ಓಪನ್ ಮಾಡಿ ನೋಡ್ತೀನಿ ಹೇಗೆ ಬಂದಿದೆ ಅಂತ. ಚೆನ್ನಾಗಿ ಬಂದಿದೆ ಅನಿಸುತ್ತೆ, ಗೊತ್ತಿಲ್ಲ, ಎಲ್ಲರೂ ತಿಂದಮೇಲೆ ಗೊತ್ತಾಗೋದು. ಹಾಗೆಯೇ ಸ್ವಲ್ಪ ಎಣ್ಣೆ ಜಾಸ್ತಿ ಇದೆಯಲ್ಲ ಅನ್ಕೋಬೋದು. ನನ್ನ ಹಸ್ಬೆಂಡ್ ಯಾವಾಗಲೂ ಅಷ್ಟೇ ಚರ್ಬಿ ಹಾಕಿಸ್ಕೊಬರ್ತಾರೆ ಜಾಸ್ತಿ, ಹಾಗಾಗಿ ನಾನು ಸ್ವಲ್ಪನೇ ಎಣ್ಣೆ ಹಾಕೋದು. ಅದಕ್ಕೆ ನಿಮಗೆ ಹಂಗೆ ಅನಿಸ್ತಿರ್ಬೋದೇನೋ ಗೊತ್ತಿಲ್ಲ. ನಾನು ಮಾಡಿರೋ ರೆಡ್ ಚಾಪ್ಸ್ ಅಲ್ವಾ, ಹಾಗಾಗಿ ಕಾಣ್ತಿದೆ. ನಮ್ಮನೇಲಿ ಯಾವಾಗಲೂ ಚರ್ಬಿ ಜಾಸ್ತಿ ಇರುತ್ತೆ, ಎಲ್ರಿಗೂ ಚರ್ಬಿ ಇಷ್ಟ, ಹಾಗಾಗಿ ಈ ಥರ ಕಾಣ್ತಿದೆ. ಗೊತ್ತಿಲ್ಲ, ತಿಂದಮೇಲೆ ಹೇಗೆ ಹೇಳ್ತಾರೋ ನನ್ನ ಹಸ್ಬೆಂಡು, ಅದು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ನೋಡೋಣ. ತಾಳು ತರ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಬಂದಿರೋರಿಗೆ ಪಾಯಸ ಮಾಡಿದ್ರೆ ಊರಿಗಿಂತ ಮುಂಚೆ ಕುಡಿತಾರೆ ಇಂತೆಂಥ ಜನ. ಅದೇನೋ ಕಳ್ಳಂಗೊಂದು ಪಿಳ್ಳೆನವ ಅಂತೆ. ಇವಾಗ ಮಟನನ್ನು ಟೇಸ್ಟ್ ಮಾಡ್ತಿದ್ದಾರೆ. ಚೆನ್ನಾಗಿಲ್ಲ. ಈ ಕಡೆ ನೋಡಿ, ಪಾಯಸ ಕುಡಿಯೋದಕ್ಕೆ ಯಾರಾದರೂ ಈ ಸ್ಪೂನ್ ತಗೊತಾರ, ಖಾರದ ಪುಡಿ ಹಾಕೋಕ್ಕೆ ಅಂತ ಇಟ್ಟಿರೋ ಅಂಥದ್ದು. ಬೇರೆದನ್ನೆಲ್ಲ ಹುಡುಕ್ತಾರೆ, ಮಟನ್ ಎಲ್ಲಿದ್ರೂ ಹುಡುಕ್ತಾರೆ, ಔಸಿಟ್ರು ಹುಡುಕ್ತಾರೆ, ಒಂದು ಸ್ಪೂನ್ ಹುಡ್ಕೊಳ್ಳೋದಕ್ಕಾಗೋದಿಲ್ಲ. ಚೆನ್ನಾಗಿದೆಯಾ? ಪ್ರಾಂಪ್ಟಾಗಿರ್ಬೇಕು. ಅದೆಲ್ಲ ಕರೆಕ್ಟಾಗಿ ಹೇಳ್ತಾರೆ, ಉಪ್ಪಿದ್ರು ಕರೆಕ್ಟಾಗಿ ಹೇಳ್ತಾರೆ, ಸಪ್ಪೆ ಇದ್ರು ಹೇಳ್ತಾರೆ ಬಿಡಿ, ಅದೇನು ತಲೆ ಅದು ನಮ್ಮನೇಲಿ ಎಲ್ಲರೂ 10 ಸತಿ ಹೇಳ್ತಾರೆ ಚೆನ್ನಾಗಿಲ್ಲ ಅಂದರೆ. ಚೆನ್ನಾಗಿದ್ರೆ ಯಾರು ಹೇಳೋದೇ ಇಲ್ಲ, ಎಕ್ಸ್ಪೆಷಲಿ ಇವರು ಏನು ಕಮ್ಮಿ ಇಲ್ಲ. ಬರೋರಿಗೆ ಅಂತ ಮಾಡಿದ್ರೆ ಇವರೇ ಮುಂಚೆನೇ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಅನ್ಕೋಬೇಡಿ. ನಾನು ಒಂಚೂರು ತಿನ್ಬಿಡ್ತೀನಿ. ಇಂಥವ್ರನ್ನೆಲ್ಲೂ ನೋಡಿಲ್ಲ. ಮೂಳೆ ಕೊಟ್ಬಿಟ್ಟು ಅದಕ್ಕೆ ನನ್ನ ಮುಖ ಎಲ್ಲ ಫುಲ್ಲು ಜಿಡ್ಡಾಗಿಬಿಟ್ಟಿದೆ. ಇನ್ನು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಮೇಲ್ಗಡೆ ನಾನು ನೆಲ ಒರೆಸ್ಬೇಕು. ಅಷ್ಟೇ ಮಾಡಿರೋ ಕೆಲಸ ಮುಗಿತಾನೆ ಇಲ್ಲ. ಮೇಲ್ಗಡೆ ಬೆಳಗ್ಗೆ ಕೆಲಸ ಮಾಡಿದೆ, ಆದರೆ ಏನಂದರೆ ಅರ್ಧ ಆಗೋಯ್ತು. ಹೊರಗಡೆ ಹೋಗಬೇಕಾಗಿತ್ತು ನಾನ್ ವೆಜ್ ಎಲ್ಲ ತರೋದಕ್ಕೆ, ಹಾಗಾಗಿ ಆಗಲಿಲ್ಲ. ಇವಾಗ ಮತ್ತೆ ಹೋಗಿ ಮೇಲೆ ಕೆಲಸ ಮಾಡಬೇಕು. ನೋಡಿ, ನನ್ನ ಮೈಂಡೇ ಇಲ್ಲ. ಈಗ ತಾನೇ ನಾನೇ ಗ್ಯಾಸ್ ಆಫ್ ಮಾಡಿದ್ದೀನಿ. ಹಸಿಮೆಣಸಿನ್ಕಾಯಿ ಖಾಲಿ ಆಗಿ ತರ್ತಾರೆ ಇವಾಗ. ಅಷ್ಟರೊಳಗಡೆ ಮಸಾಲೆ ಐಟಮ್ಸ್ ಎಲ್ಲ ಒಂದು ಕಡೆ ಎತ್ತಿಟ್ಕೊಂಡ್ಬಿಡ್ತೀನಿ. ಒಂದೊಂದ್ಸತಿ ಮೈಂಡೇ ಏನೇನೋ ಆಗಿಬಿಡುತ್ತೆ. ಇನ್ನು ನನ್ನ ಮಗನಿಗೆ ಓದಿಸ್ಬೇಕು, ಅಂದರೆ ಅವನಿಲ್ಲ, ಇನ್ನೂ ಬಂದಿಲ್ಲ. ನನ್ನ ಹಸ್ಬೆಂಡ್ ರೈಲ್ವೆ ಸ್ಟೇಷನ್ಗೆ ಹೋಗ್ತಾರಲ್ಲ, ಅಲ್ಲೇ ಕರ್ಕೊಂಡ್ಬಂದ್ಬಿಡು ಅಂತ ಹೇಳಿದ್ದೀನಿ. ಯಾಕಂದರೆ ನಿಯರೇ ಇರೋದಲ್ಲ, ರೈಲ್ವೆ ಸ್ಟೇಷನಿಗೆ ಹೋಗ್ಬೇಕು ಅಂದರೆ ನಮ್ಮನೆ ರೋಡಿಂದನೇ ಹೋಗ್ಬೇಕು, ನಮ್ಮನೆ ಹತ್ತಿರದಿಂದನೇ ಹೋಗ್ಬೇಕು. ಹಾಗಾಗಿ ಸ್ವಲ್ಪ ಅಲ್ಲೇ ಇರಲಿ ಇನ್ನೊಂದು ಸ್ವಲ್ಪ ಹೊತ್ತು ಅಂತ ಹೇಳಿ ಬಿಟ್ಟಿದ್ದೀನಿ. ಇನ್ನೇನು ಟೈಮ್ ಆಗೋದೇ ಗೊತ್ತಾಗಲ್ಲ, 6 ಗಂಟೆ. ಇವಾಗ ಬಿರಿಯಾನಿ ಒಂದಾದರೆ ಮುಗಿತೀನಿ ಎಲ್ಲ, ಇನ್ಯಾವುದು ಪೆಂಡಿಂಗ್ ಇಲ್ಲ. ಓಕೆ ಫ್ರೆಂಡ್ಸ್, ಮತ್ತೆ ಆಮೇಲೆ ಸಿಗ್ತೀನಿ ನಿಮ್ಮ ಜೊತೆ. ನಾನು ಹೆಂಗೆಂಗೋ ಮಾತಾಡ್ತಿದ್ದೀನಿ, ಏನಾದರೂ ಮಿಸ್ಟೇಕ್ ಆದರೆ ದಯವಿಟ್ಟು ಯಾರು ಏನು ಅಂದ್ಕೊಬೇಡಿ ಆಯಿತಾ. ಅಡ್ಜಸ್ಟ್ ಮಾಡ್ಕೊಡ್ತೀರಾ ಅಂದ್ಕೊಂಡಿದ್ದೀನಿ. ನೋಡೋಣ, ಒಂದು ಸ್ವಲ್ಪ ಹೊತ್ತು ಚಾರ್ಜಿಗೆ ಹಾಕ್ಬಿಡ್ತೀನಿ, ಮೊಬೈಲ್ ಚಾರ್ಜರ್ ಇಲ್ಲ. ಅಂತೂ ಇಂತೂ ನನ್ನ ಅಡುಗೆ ಕೆಲಸ ಅಂತೂ ಮುಗೀತು. ಇವಾಗ ಇಲ್ಲಿ ಸ್ವಲ್ಪ ನೆಲ ಒರೆಸ್ಬೇಕು. ಬೆಳಗ್ಗೆ ಆಗಲೇ ಇಲ್ಲ ನನಗೆ, ಹಾಗಾಗಿ ಹಾಗೆಲ್ಲ ಕ್ಲೀನ್ ಮಾಡಬೇಕು. ಹಾಗೆ ಸ್ವಲ್ಪ ಕಷಾಯ ಮಾಡ್ಕೊಂಡಿದ್ದೀನಿ ಶುಂಠಿದು. ಇನ್ನೊಂದು 2 ಟೈಮ್ ಮಾಡ್ಕೊಂಡು ಕುಡಿದ್ರೆ ನನಗೆ ಕಡಿಮೆ ಆಗುತ್ತೆ. ಆದರೆ ನಾನು ಹೇಳಿದ್ನಲ್ಲ ಆವಾಗಲೇ ಲೇಜಿ ಥರ ಮಾಡ್ತಿದ್ದೀನಿ, ಹಾಗಾಗಿ ಕಡಿಮೆ ಆಗಿಲ್ಲ ಸರ್. ಫುಲ್ಲು ಮುಖ ಎಲ್ಲ ಒಂಥರ ಆಗಿಬಿಟ್ಟಿದೆ. ಇಲ್ಲಿ ನೋಡಿ ಪಾಪ ಹಬ್ಬೆ ಪರಿ ಆಗಿಬಿಟ್ಟಿದೆ ನಮ್ಮ ಮಗು. ಇದ್ದಾಗ ಜಗಳ ಆಡ್ತಾರೆ, ಇಲ್ದಾಗ ಈ ಪೊಸಿಷನ್ ಬೇಕಿತ್ತಾ ಇವೆಲ್ಲ ನಿಂಗೆ?
ಜ್ಯೂಸು ಲೆಮನ್ ಜ್ಯೂಸ್ ಬೇಕಾ? ಹತ್ರ ಬಾ, ಎತ್ತು ಕೂತ್ಕೊ. ಅವ್ರಿಗೆ ಸುಮ್ಮನೆ ಒಂದು ಹೊಡಿಯೋದು, ಅವನಿಗೆ ಗೊತ್ತಿಲ್ಲ. ಕುಡಿದ್ಮೇಲೆ ಏನು ಮಾಡ್ತಾನೆ ನೋಡೋಣ. ಇಂಥದೇ ಗೌರಜ ಬೇಕಾ? ಹೋಗಿ ಲೋಟ ತಗೋಬರೋಗು, ಲೋಟ ತಗೋಬರೋಗು. ನನ್ಕಂತರೂ ಆಗಲ್ಲಪ್ಪ. ಇದಕ್ಕೆ ಸ್ವಲ್ಪ ಶುಂಠಿ, ನಿಂಬೆಹಣ್ಣು, ಅದು ಖಾರ ಖಾರ ಮತ್ತು ಹುಳಿ ಹುಳಿ, ಅದ್ರ ಜೊತೆಗೆ ಸ್ವಲ್ಪ ಜೇನುತುಪ್ಪ ಹಾಕಿರೋದ್ರಿಂದ ಚೆನ್ನಾಗಿ ಕುಡಿಬೋದು. ಏನು ಅನ್ಸಲ್ಲ. ಹಾಗೇನೆ ಇದಕ್ಕೇನಾದರೂ ಪುದೀನ ಎಲ್ಲ ಹಾಕಿ ಸ್ವಲ್ಪ ರುಬ್ಬಿ ಏನಾದರೂ ನಾನ್ ವೆಜ್ ಮಾಡಿದಾಗ ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಬೇಡ, ನಾನು ಕುಡ್ದಿದ್ದೀನಿ. ಹೇಳಿದ ಮಾತು ಕೇಳಲ್ಲ ಈ ಮಕ್ಕಳುಗಳು. ಬೇಕು ಅಂದಾಗ ಇದಕ್ಕೆ ಸ್ವಲ್ಪ ಪುದೀನ ಹಾಗೆ ಏನಾದ್ರು ಐಸ್ ಕ್ಯೂಬ್ಸು, ಸ್ವಲ್ಪ ಸ್ಪ್ರೈಟ್ ಎಲ್ಲ ಮಿಕ್ಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಈ ನಾನ್ ವೆಜ್ ತಿಂದಿರೋದಾಗ ಜೀರ್ಣ ಆಗಬೇಕು ಅಂದರೆ ಈ ಥರ ಮಾಡ್ಕೊಂಡು ಕುಡಿದ್ರೆ ಬೆಸ್ಟ್ ಅನಿಸುತ್ತೆ. ನಾನಿವಾಗ ಈ ಥರ ಕೆಲಸ ಮಾಡೋದು ಜಾಸ್ತಿ. ನಾನು ಹೊಸದು ಕೊಡ್ಸ್ಕೊತೀನಿ. ನೀನು ನಿನಗೆ ದುಡ್ಡು ಹೆಚ್ಚಾಗಿದ್ರೆ, ಸಾರಿ, ನಿನಗೆ ದುಡ್ಡು ಹೆಚ್ಚಾಗಿದ್ರೆ ಮುರ್ದಾಕು, ಇಲ್ಲ ಅಂದರೆ ಸುಮ್ಮನೆ ಇರು. ಇವೆಲ್ಲ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾನೆ. ಹಾಗೆಯೇ ಫ್ರೆಂಡ್ಸ್, ಇವಾಗ ಒಂದು 10 ನಿಮಿಷ ಫುಲ್ಲು ಹಾಗೆ ರೆಸ್ಟ್ ಮಾಡಿಬಿಟ್ಟು ಫುಲ್ಲು ಮನೆಯೆಲ್ಲ ನೆಲ ಎಲ್ಲ ಒರೆಸಿ ಕ್ಲೀನ್ ಮಾಡ್ತೀನಿ. ರೆಡಿ ಅಂತೀನಿ, ಏನೇನೋ ಮಾತಾಡ್ತೀನಿ, ನನಗೆ ಗೊತ್ತಾಗಲ್ಲ ಕೆಲವೊಂದು ಸತಿ ಏನೇನು ಮಾತಾಡ್ತೀನಿ ಅಂತ. ಏನಾದರೂ ಆವಾಗಲೇ ಹೇಳ್ಕೊಂಡು ಏನಾದರೂ ಮಿಸ್ಟೇಕ್ ಅನಿಸಿದ್ರೆ ಓವರ್ ಏನಾದರೂ ಅಂದ್ಕೋಬೇಡಿ. ನಾನು ನ್ಯಾಚುರಲಾಗಿ ಇರೋದೇ ಹೀಗೆ, ನಾನು ಮಾತಾಡೋದೇ ಹೀಗೆ, ಅದನ್ನೇ ನಾನು ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ತಿರೋದು ಅಷ್ಟೇ. ಸ್ವಲ್ಪ ಮುಖ ಎಲ್ಲ ತೊಳ್ಕೊಂಡು ತಲೆಯೆಲ್ಲ ನೀಟಾಗಿ ಬಾಚ್ಕೋಬೇಕು. ಹೆಂಗಿದ್ದೀನೋ ಹಂಗೆ ಇದ್ದೀನಿ. ಬೆಳಗ್ಗೆಯಿಂದನೂ ಫುಲ್ಲು ಮುಖನೂ ಸಹಿತ ನಾನು ತೊಳೆದಿಲ್ಲ. ಫುಲ್ಲೆಲ್ಲ ಕೆಲಸ ಇವಾಗೆಲ್ಲ ಮುಗೀತು. ಕರೆಕ್ಟಾಗಿ 7:15 ಆಯಿತು. ಇವಾಗೆಲ್ಲ ಕಂಪ್ಲೀಟಾಗಿ ಅಡುಗೆ ಮನೆ ಕ್ಲೀನ್ ಮಾಡೋದ್ರಿಂದ ಹಿಡಿದು, ಪಾತ್ರೆ ತೊಳೆಯೋದ್ರಿಂದ ಹಿಡಿದು, ಆ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡೋದ್ರಿಂದ ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದೀನಿ. ಇವಾಗ ಇದೊಂದೇ ಬಾಕಿ ಇರೋದು. ಇದೊಂದು ಮುಗಿಸ್ಕೊಂಡ್ಬಿಟ್ರೆ ಮುಗೀತು ಇವತ್ತಿನ ದಿನ. ನಂದು ತುಂಬಾ ಹೆಕ್ಟಿಕ್ ಆಗಿಬಿಟ್ಟಿತ್ತು. ಇನ್ನು ನಾಳೆ ಹೇಗಿರುತ್ತೋ ಗೊತ್ತಿಲ್ಲ, ನೋಡೋಣ. ನಾಳೆ ಆದರೆ ಟ್ರೈ ಮಾಡ್ತೀನಿ ವಿಡಿಯೋ ಮಾಡೋದಕ್ಕೆ. ಇನ್ನೇನಿಲ್ಲ, ಎಲ್ಲರೂ ಬರ್ತಾರೆ. ಇನ್ನೇನೊಂದು ತರೀಕೆರೆ ಭದ್ರಾವತಿ ಆ ಒಂದು ಡಿಸ್ಟೆನ್ಸಲ್ಲಿ ಇರ್ತಾರೆ ಅನಿಸುತ್ತೆ. ಇನ್ನೊಂದು ಅವರ್ ಆಗ್ಬೋದು ಅನಿಸುತ್ತೆ, 1.5 ಗಂಟೆ ಆಗ್ಬೋದು. ಹೇಳೋಕ್ಕಾಗಲ್ಲ, ಬೇಗ ಬಂದರೂ ಬರ್ಬೋದು. ಕೆಲವೊಂದು ಸತಿ ಟ್ರೈನು ಬೇಗನೂ ಬರುತ್ತೆ. ಯಾಕಂದರೆ ಏನಂದರೆ ಕ್ರಾಸಿಂಗ್ ಏನೂ ಇಲ್ಲ ಅಂದರೆ ಬೇಗ ಬರುತ್ತೆ. ಕ್ರಾಸಿಂಗ್ ಇರೋ ಸ್ವಲ್ಪ ಲೇಟ್ ಆಗುತ್ತೆ. ನೋಡಿ, ನನ್ನ ಹತ್ರ ಆ್ಯಪ್ ಇದೆ, ಒಂದು ಸತಿ ಚೆಕ್ ಮಾಡ್ತೀನಿ. ಅಷ್ಟರೊಳಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ನಾನು ಕೂಡ ಫ್ರೆಶ್ ಆಗಬೇಕು, ಸ್ವಲ್ಪ ಮುಖ ಎಲ್ಲ ತೊಳ್ಕೊಂಡು. ಇಲ್ಲಾಂದರೆ ನನಗೆ ತುಂಬಾ ಮುಖ ತೊಳೆದಿಲ್ಲ ಅಂದರೆ ತುಂಬಾ ಹಿಂಸೆ ಆಗಿಬಿಡುತ್ತೆ. ಓಕೆ, ಬನ್ನಿ ಇವಾಗೆಲ್ಲ ಕ್ಲೀನ್ ಮಾಡೋಣ. ಇನ್ನು ಬೇಗನೆ ನೆಲ ಎಲ್ಲ ಒರೆಸ್ಕೊಂಡು ಎಲ್ಲ ಕಡೆಯೂ 2 ರೂಮನ್ನು ಕ್ಲೀನ್ ಮಾಡಿಕೊಂಡೆ. ಹಾಗೆ ನಾನು ಕೂಡ ಮುಖ ಎಲ್ಲ ತೊಳೆದ್ಬಿಟ್ಟು ಹಾಗೆ ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕಿದ್ದೆ. ಆ್ಯಕ್ಚುಲಿ ನಾನು ನೈಟ್ ಟೈಮು ಹಾಕೋದಕ್ಕೆ ಅಷ್ಟೊಂದು ಇಷ್ಟಪಡೋದಿಲ್ಲ. ಕೆಲವೊಂದು ಸತಿ ಅನಿವಾರ್ಯ ರಾತ್ರಿ ಟೈಮ್ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಬೇಕಾಗುತ್ತೆ. ನಾನು ಮಧ್ಯಾಹ್ನನೇ ಹಾಕ್ತಿದ್ದೆ. ಅದು ಸ್ವಲ್ಪ ನೀರಿಂದೇನೋ ಮೋಟ್ರದ್ದು ಪ್ರಾಬ್ಲಮ್ ಆಗಿತ್ತು ಅಂತ ಹೇಳಿ ಇವತ್ತು ನಾನು ನೈಟ್ ಟೈಮ್ ಹಾಕ್ತಾ ಇರೋದು. ಬಟ್ ನನ್ನ ಕಡೆಯಿಂದ ಇದೊಂದು ಸಜೆಷನ್ ನಿಮ್ಮೆಲ್ಲರಿಗೂ, ದಯವಿಟ್ಟು ಯಾರು ನೈಟ್ ಟೈಮ್ ವಾಷಿಂಗ್ ಮಿಷಿನ್ಗೆಲ್ಲ ಬಟ್ಟೆ ಹಾಕಿ ಅಂದರೆ ಆಚೆ ಏನಾದರೂ ಒಣಗಾಕೋದಿದ್ರೆ ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ. ಅಂದರೆ ನಾನೇ ಹಾಕ್ತಿದ್ದೀನಿ ಅಂತ ಅನ್ಕೋಬೋದು. ನಾನು ಇತ್ತೀಚಿಗಂತೂ ನಾನು ಬೆಳಿಗ್ಗೆ ಟೈಮೇ ಇಲ್ಲ ಮಧ್ಯಾಹ್ನ ಟೈಮೆಲ್ಲ ಹಾಕಿಬಿಟ್ಟು ಸಂಜೆ ಎಲ್ಲ ತೆಗೆದ್ಬಿಡ್ತೀನಿ ಬಟ್ಟೆನ. ಇನ್ನು ಹಾಗೆ ನಾನೆಲ್ಲ ಮುಗಿಸ್ಕೊಂಡು ಮೇಲೆ ಹೋದೆ. ಅಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತೆಲ್ಲ. ಅಷ್ಟರಲ್ಲಿ ಎಲ್ಲರೂ ಬಂದರು. ಇನ್ನು ಮಕ್ಳುಗಳು ಬಂದಿದ ತಕ್ಷಣ ನೋಡಿ ಹೇಗೆ ಜಗಳ ಆಡೋದು, ಆಟ ಆಡೋದು, ಕುಣಿಯೋದೆಲ್ಲ ಸ್ಟಾರ್ಟ್ ಮಾಡ್ತಾರೆ. ಇನ್ನು 3 ದಿನ ಮಕ್ಕಳನ್ನ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ. ಹೇಗೋ ಮ್ಯಾನೇಜ್ ಮಾಡ್ಕೊಂಡು ಏನೇನೋ ಮಾಡಬೇಕಷ್ಟೇ. ಯಾಕಂದರೆ ಒಬ್ರಿಗಿಂತ ಒಬ್ಬರು ಹೈಪರ್ ಆ್ಯಕ್ಟಿವ್ ಆಗಿದ್ದಾರೆ. ನಮಗೆ ಇದೇ ಸೇರಿರೋ ಕೆಳಗಡೆ ಬಟ್ಟೆ ಜೋಡಿಸೋಕೆ ಜಾಗ ಸಿಗ್ತಿಲ್ಲ. ಹಂಗಾಗಿ ಇದಕ್ಕೋಸ್ಕರನೇ ಜಾಗ ಮಾಡ್ಕೊಂಡಿದ್ದೀವಿ. ಬಸ್ತು ಮನೆ ಜೋಡಿಸ್ಕೊಳಕ್ ಮೇನ್ ಅಲ್ಲ, ಹಂಗಾಗಿ ಅದೇ ಮೇನ್ ಇರ್ಲಿ ಅಂತ
ಹುಚ್ಚು